ಫ್ರೆಂಡ್ಸ್, ನೀವು ಏನಾದರೂ ಪ್ಯಾನ್ ಕಾರ್ಡ್ನ ಒಂದು ತಿದ್ದುಪಡಿ ಮಾಡ್ಕೊಳ್ಬೇಕಂತ ಕಾಯ್ತಾಯಿದ್ರೆ ನಿಮ್ಮ ಒಂದು ಪಾನ್ ಕಾರ್ಡ್ನ ತಿದ್ದುಪಡಿ ಮಾಡ್ಕೊಳ್ಬೋದು. ಇಲ್ಲಿ ಗಂಟ ನೀವು ಒಂದು ಪ್ಯಾನ್ ಕಾರ್ಡ್ನ ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದ್ದಿದ್ದಿಲ್ಲ, ಇದ್ದರೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳು ಎದುರಾಗ್ತಾಯಿತ್ತು. ಹಾಗಾಗಿ ನೀವು ಹೊಸ ಒಂದು ಪಾನ್ ಕಾರ್ಡ್ನ ಮಾಡಿಸ್ಕೊಳ್ಳಿ ಮತ್ತು ಹಳೆ ಪಾನ್ ಕಾರ್ಡ್ ಏನಾದರೂ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಯಾವ ರೀತಿ ಮಾಡ್ಕೊಳ್ಬೇಕಂತ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೀವು ಒಂದು ಪ್ಯಾನ್ ಕಾರ್ಡ್ನ ಮಾಡಿಸ್ಕೊಂಡಿರ್ತೀರ, ಅದರಲ್ಲಿ ಏನಾದರೂ ಅಡ್ರೆಸ್ ಚೇಂಜಸ್ ಮತ್ತು ನೇಮ್ ಏನಾದರೂ ಚೇಂಜ್ ಆಗಿತ್ತು ಅಂತಂದರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ, ಮತ್ತು ಅನಿವಾರ್ಯ ಸಮಸ್ಯೆಗಳು ಅದರಲ್ಲಿ ಏನಾದರೂ ಬೇರೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ನಿಮ್ಮ ತಂದೆ ಹೆಸರು ಮಿಸ್ಟೇಕ್ ಆಗಿರ್ಬೋದು, ಗಂಡನ ಹೆಸರು ಮಿಸ್ಟೇಕ್ ಆಗಿರ್ಬೋದು, ಮಹಿಳೆಯರದಾಗಿದ್ದರೆ ಗಂಡನ ಹೆಸರು, ಅಥವಾ ಸಣ್ಣ ಮಕ್ಕಳಿದ್ದರೆ ಅವರ ಒಂದು ತಂದೆ ಹೆಸರು, ಈ ರೀತಿಯಾಗಿ ಹಲವಾರು ಸಮಸ್ಯೆಗಳು ಒಂದು ಆಗಿರುತ್ತೆ. ಈಗ ಸಣ್ಣ ಮಕ್ಕಳು ಕೂಡ ಪ್ಯಾನ್ ಕಾರ್ಡ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ವಯಸ್ಸು ಆದಂಥವ್ರೆ ಅಂತ ಇಲ್ಲ, ಯಾರು ಬೇಕಾದರೂ ಒಂದು ಪಾನ್ ಕಾರ್ಡ್ನ ಪಡ್ಕೊಳ್ಬೋದು ನಮ್ಮ ದೇಶದಲ್ಲಿ. ಹಾಗಾಗಿ ಇಲ್ಲಿ ಒಂದು ಪಾನ್ ಕಾರ್ಡ್ ತಿದ್ದುಪಡಿ ಮಾಡುವುದು ಸಂಪೂರ್ಣವಾಗಿ ನಾನು ತಿಳಿಸಿ ಕೊಡ್ತಾಯಿದ್ದೀನಿ. ನಿಮ್ಮ ಪಾನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಬೇಕಂದ್ರೆ ನೀವು ನೇರವಾಗಿ ಗ್ರಾಮ ಒನ್ಗೆ ಭೇಟಿ ಮಾಡಬೇಕು ಸ್ನೇಹಿತರೆ. ಗ್ರಾಮ ಒನ್ನಲ್ಲಿ ನೀವು ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತದೆ. ನೀವು ಒಂದು ವೇಳೆ ಗ್ರಾಮ ಒನ್ನಲ್ಲಿ ನೀವು ಏನಾದರೂ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಹೋದರೆ ದಾಖಲೆಗಳು ಏನೇನು ಬೇಕು, ನಿಮ್ಮ ಹತ್ರ ಇರುವಂಥ ದಾಖಲೆಗಳು ಏನೇನು ತೆಗೆದುಕೊಂಡು ಹೋಗ್ಬೇಕಂತಂದ್ರೆ, ನಿಮ್ಮ ಹತ್ರ ಇರುವಂಥ ಹಳೆ ಪಾನ್ ಕಾರ್ಡ್ನ ತೆಗೆದುಕೊಂಡು ಹೋಗಿ ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆ ಅಥವಾ ಆಧಾರ್ ಕಾರ್ಡ್ನೇ ತೆಗೆದುಕೊಂಡು ಹೋಗಿ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಒಂದು ಮೊಬೈಲ್ ನಂಬರ್ ಮತ್ತು ಒಂದು ಪಾಸ್ಪೋರ್ಟ್ ಅಳತೆಯ ಒಂದು ನಿಮ್ಮ ಭಾವಚಿತ್ರನ ತೆಗೆದುಕೊಂಡು ಹೋದರೆ ನಿಮಗೆ ಅಲ್ಲಿ ಗ್ರಾಮ ಒನ್ ಸಿಬ್ಬಂದಿ ನಿಮಗೆ ನೇರವಾಗಿ ಒಂದು ಪ್ಯಾನ್ ಕಾರ್ಡ್ನ ತಿದ್ದುಪಡಿ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಇಷ್ಟು ಮಾಡಿದರೆ ನಿಮ್ಮ ಒಂದು ಪಾನ್ ಕಾರ್ಡ್ ಒಂದು 4-5 ದಿನದಲ್ಲಿ ತಿದ್ದುಪಡಿಯಾಗಿ ನಿಮ್ಮ ಒಂದು ಅಡ್ರೆಸ್ಗೆ ಪೋಸ್ಟ್ ಮುಖಾಂತರ ಬರುತ್ತೆ. ನಿಮ್ಮ ಪಾನ್ ಕಾರ್ಡ್ ನೀವು ಪಡೆದುಕೊಳ್ಬೋದು ಸ್ನೇಹಿತರೆ. ಅದರ ಫೀಸ್ ಎಷ್ಟಿರುತ್ತೋ ಅಷ್ಟು ನೀವು ಗ್ರಾಮ ಒಂದವರಿಗೆ ಪೇ ಮಾಡಬೇಕಾಗುತ್ತೆ. ಇಷ್ಟು ಈ ಒಂದು ಪಾನ್ ಕಾರ್ಡ್ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಆಗ ನೀವು ಮೊದಲಿಗೆ ವಿಡಿಯೋನ ನೋಡ್ಬೋದು. ನಿನ್ನೆ ಗೃಹಲಕ್ಷ್ಮಿ ಅಮೌಂಟ್ ಪ್ರತಿಯೊಬ್ಬರಿಗೂ ಜಮಾ ಆಯಿತು. ಕಮೆಂಟ್ ಯಾರೂ ಕೂಡ ಮಾಡ್ತಾಯಿಲ್ಲ. ದಯವಿಟ್ಟು ಯಾರಿಗೆ ಬಂತು ಯಾರಿಗೆ ಇಲ್ಲ ಈ ವಿಡಿಯೋದ ಬಗ್ಗೆ ಒಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮಗೆ ತಿಳಿಸಿದರೆ ನಮಗೂ ಕೂಡ ಒಂದು ಖುಷಿ ಆಗುತ್ತೆ. ನಿಮಗೆ ಹೆಲ್ಪ್ ಆಯಿತು ವಿಡಿಯೋ ಅನ್ನೋದಾದರೆ ಹಾಗೆ ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರೀಲಿಕ್ಕೆ ಹೋಗಬೇಡಿ.